ನಾವೀಗ ದಕ್ಷಿಣ ಸೊಲ್ಲಾಪುರ ಗ್ರಾಮದ ಲವಗಿ ಗ್ರಾಮದ ಶರಣಪ್ಪ ದುಂಡಪ್ಪ ವಾಗ್ದಿರಿ ಅವರ ತೊಗರಿ ಹೊಲದಾಗಿದ್ದೀವಿ. ಈ ಔಷಧಗಳನ್ನು ಇವರು ತಮ್ಮ ಪ್ಲಾಟಿಗೆ ತೊಗರಿಗೆ 2 ಸರ್ತಿ ಬಳಸಿದ್ದು ನಮ್ಮ ಪೂಜಾರಿ ಪರಸೋಣವರು ಮಾಹಿತಿ ಹೇಳ್ತಾರೆ. ನಮಸ್ಕಾರ ಪರಸೋಣರ, ಈ ತೊಗರಿ ಪ್ಲಾಟಿಗೆ ಎಷ್ಟು ಸರ್ತಿ ನಮ್ಮ ನೆಟ್ಸರ್ಪ್ ಕಂಪನಿಯ ಸ್ಟಿಮ್ರಿಚ್ ಬಯೋ 19ಗಳನ್ನು ಬಳಸಿರಿ ಸರ? 2 ಸಲ ಬರ್ತೀವಿ ಸರ್. 2 ಸರ್ತಿ ಬಳಸಿರಿ. ನಮ್ಮ ಯೂಟ್ಯೂಬ್ನಾಗ ಕಸ್ಟಮರ್ ನೋಡಿ ನಮ್ಮ ಊರಿಗೆ ಬಂದು 2 ಸರ್ತಿ ಪ್ರಾಡಕ್ಟ್ ಬಳಸಿರಿ. ಬಳಸೋದಕ್ಕಿಂತ ಮೊದಲ ಯಾವ ರೀತಿ ಬೆಳೆಯುತ್ತೆ ನಿಮ್ಮದು, ಈ ಬಳಸೋದಕ್ಕೆ ಏನು ಬದಲಾವಣೆ ಆಗ್ಯದ ಅನ್ನೋದು ನಿಮ್ಮ ಸ್ವಲ್ಪ ಮಾಹಿತಿ ಹೇಳಿ. ಬಳಸೋಕ್ಕಿಂತ ಮೊದಲು ನಾವು ಹೋಗ್ಬಿಟ್ಟಿತ್ತಿಲ್ಲ ಅನ್ನೋದ್ರಿ. ಹಾಂ ರೀ. ಕಾಯಿನೂ ಕಮ್ಮಿ ಇತ್ತು ಅನ್ನೋದು. ಅಂತಂದ್ರೆ ಇದು ಹೊಡೆದ ಕೂಡಲೇ ಮತ್ತು ಕಾಯಿನೂ ಚಲೋ ಆಗಿದ್ರೆ ಅನ್ನೋದು. ಹೂನು ಜಾಸ್ತಿ ಆಗ್ಯದ, ಕಾಯಿ ಚಲೋ ಬಂದದ್ರಿ. ಹಾಂ ಈ ಸರ್, ಈಗ ಅಣ್ಣವ್ರು ವಾಗ್ದಿರಿ ಸಾವ್ಕಾರ, ನೀವು ಹೇಳಿ ಸರ್, ಈಗ ಪರ್ಸೋಣರು ತಂದು ಔಷಧ ತಂದು ಹೊಡೆದ್ರು, ಸ್ಪ್ರೇ ಮಾಡ್ಯಾರ, ನಿಮ್ಮ ಹೊಲದೊಳಗೆ ಬದಲಾವಣೆಗಳು ಏನು ಕಂಡ್ರಿ ಸರ್ ನೀವು? ಕಾಯಿ ಬಕ್ಕಳ ಅನ್ಸ್ಯಾವ್ರಿ, ಕಾಯಿ ಬಕ್ಕಳ ಅನ್ಸ್ಯಾದ್ರಿ. ಹಾಂ ರೀ. ಮತ್ತು ಈಗ ನಾವು ಹೆಂಗದ್ರಿ ವರ್ಷ ತೊಗರಿ ಹಾಕಲ್ರಿ, ಈ ಒದೇ ಪೈಲ ವರ್ಷ ಹಾಕಿದೇವ್ರಿ. ಅದು ಈಗ ನಮ್ಮ ಕಾಂಡ ಬರಂಗಿಲ್ಲ ರೀ. ಹೆಂಗೆ ಮಕ್ಕಳು ಅನ್ಸ್ಯದೋ ಏನು ಮಂದಿಕ್ಕಿಂತ ಕಮ್ಮದು, ಇದು ತಿಳಿವಲ್ದಾಗ್ಯದ್ರಿ. ಆದ್ರೂ ಚಲೋ ಅದ್ರಿ ಈ ವರ್ಷ. ಹಾಂ ಬೆಳೆ ಚಲೋ ಅದ, ಚಲೋ ಅನ್ಸ್ಯದ್ರಿ. ಈಗ ಕಾಯಿ ಸ್ವಲ್ಪ ತೋರಿಸಿರಲ್ಲ ಗಿಡದಾನ ಸ್ವಲ್ಪ ನೋಡ್ರಿ ಅಲ್ಲಿ ಹೆಂಗೆ ಅದ ನೋಡ್ರಿ. ಈಗ ಚಲೋ ಬಂದದ್ರಿ. ಹ್ಞೂ ರೀ, ಕಾಳನ್ನು ಚಲೋ ಅದ. ಈಗ 30-35 ಕಾಯಿ ಅದ ರೀ ಸದ್ದ. ಸೌದಲ್ಲ ರೀ. ಇದು ಹೆಚ್ಚೆಚ್ಚು ಜನರಿಗೆ ನೀವು ಮಾಹಿತಿ ಕೊಡ್ರಿ. ಕೊಡೋದ್ರಿಂದ ಏನಾಗ್ತದ, ಕುಡಿಬೇಕು. ಯಾಕಂದ್ರೆ ರೈತರಿಗೆ ಒಳ್ಳೇದಾಗಬೇಕು. ಚಲೋ ಆದ್ರಿಂದ ಕುಡಿಬೇಕ್ರಿ. ನಾವು ಸ್ವತಃ ವಾಪರಿಸ್ತೀವಿ. ಹಾಂ, ವಾಪರಿಸ್ತೀರಿ. ಓಕೆ ಸರ್. ಈಗ ಈ ಔಷಧಗಳನ್ನು ಸಿಂಪಡಣೆ ಮಾಡೋದ್ರಿಂದ ನಿಮ್ಗೆ ಏನಾದರೂ ಕೈ ಉರಿಯೋದು, ಕಣ್ಣು ಉರಿಯೋದು ಏನ್ರಿ ತೊಂದರೆ ಆಯ್ತೇನ್ರಿ? ಔಷಧ ಹೊಡೆ ಮುಂದೆ ನಾನೇ ಇದ್ರಿ. ಹಾಂ, ಏನೂ ತೊಂದರೆ ಆಗಿಲ್ಲ. ನಾನೇ ಹೊಡ್ಲಿಕ್ಕೆ ಹಚ್ಚೀನಿ. ಹಾಂ, ಅವ್ನು ಹೊಡೆದನ ನಾ ಗಾಡಿ ನಡ್ಸಿನು. ಏನೋ ನಮ್ಗೆ ಇಫೆಕ್ಟ್ ಆಗಿಲ್ರಿ. ಹಾಂ, ಕೆಲವೊಂದು ಔಷಧಗಳು ಮಾರ್ಕೆಟ್ನಾಗ ನೋಡಿದ್ರೆ ಮೈ ಉರಿಯೋದು, ಕೈ ಉರಿಯೋದು ಆಗ್ತಾವ, ಹೌದಲ್ರಿ? ಏನೂ ಆಗಿಲ್ರಿ. ಹಾಂ, ಸೈಡ್ ಇಫೆಕ್ಟ್ ಏನೂ ಇಲ್ಲ. ಒಳ್ಳೆ ಔಷಧ ಅದ ರೀ. ಧನ್ಯವಾದ ಸರ್. ಮಾಡಾಳಗೆ ಸಹಿತ ನಾ ಹಾಕಾಳಗೆ ಹಿಡಿವೆ ಸಹಿತ ಮಾಡಿ ಹಾಕಿದೇವ್ರಿ ನಾವು ಇದ್ರು. ಹಾಂ, ನೋಡಿ ಸರ್, ನಾವು ಇನ್ನು ವಿಡಿಯೋ ಹಾಕಿದ್ರಿ ನೋಡೀನಿ. ಪರ್ಸೋಣವರು ನಮ್ಮಲ್ಲಿ ಕಂಟಿನ್ಯೂ ಮಾತಾಡ್ಯಾರ. ಅವ್ರು ಕೂಡ ಇವತ್ತು ಬರ್ತೀನಿ ಅಂತೇಳಿ ನಾನು ಇವತ್ತು ನಮ್ಮಲ್ಲಿ ಒಂದು ಸರ್ಕಾರಿ ರಜೆ ಇರೋದ್ರಿಂದ ನಾ ಇವತ್ತು ಬಂದೀನಿ. ಇವತ್ತು ಹೆಚ್ಚೆಚ್ಚು ಜನರಿಗೆ ಮಾಹಿತಿ ಕೊಡ್ರಿ, ತಾವೆಲ್ಲರೂ ಬಳಸ್ರಿ. ತಾವೆಲ್ಲರೂ ಜೈವಿಕದಾಗ ಹೆಚ್ಚು ಬಂದ್ರಪ್ಪ ಅಂತಂದ್ರೆ ನಮಗೆ ಭೂಮಿ ಉಳಿಬೇಕಾಗಿದೆ ಈಗ. ಉಳಿಸ್ಬೇಕಲ್ಲ, ಹೌದಲ್ರಿ? ಈ ಬ್ಯಾಳಿನ ಏನಪ್ಪ ಅಂತಂದ್ರೆ ಒಳ್ಳೆ ಜನರಿಗೆ ಅನುಕೂಲ ಆಗ್ತಾವೆ. ಹಾಂ, ಧನ್ಯವಾದ ಸರ್.